ಬೆಲೆ ಏರಿಕೆ ಸಂಬಂಧ ಬಿಜೆಪಿ ಬೆಲೆ ಏರಿಕೆ ಅನಿವಾರ್ಯ ಆಗಿತ್ತು ಅಥವಾ ನೋಡಿ, ನೀವು ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೊಳ್ಬೇಕು. ಬೆಲೆ ಏರಿಕೆ ಸಲುವಾಗಿ ಅವರು ಇಷ್ಟೊಂದು ಇದನ್ನ ಮಾಡ್ತಾ ಇದ್ದಾರೆ ಅಂತ. ನೀವು ಯಾವ ಬೆಲೆ ಏರಿಕೆ ಬಗ್ಗೆ, ಪರ್ಟಿಕ್ಯುಲರ್ ಒಂದ್ ಬೆಲೆ ಏರಿಕೆ ಬಗ್ಗೆ ಕೇಳಿ. ಯಾಕೆ ಹಾಲಿನ ದರದ ಬಗ್ಗೆ ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಹಾಲಿನ ದರ ಏರಿಕೆ ಆಗ್ಲೇ ಇಲ್ವಾ? ಸಿಲಿಂಡರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಪೆಟ್ರೋಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡೀಸೆಲ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಡಾಲರ್ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಬಂಗಾರದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ದಿನಸಿ ಸಾಮಾನದ ಬೆಲೆ ಏರಿಕೆ ಆಗ್ಲೇ ಇಲ್ವಾ? ಏನಿದು ಬೆಲೆ ಏರಿಕೆ? ಒಂದು ದಂಬಾಚಾರಿ, ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಅಂತ ಹೇಳ್ತಾ ಇದ್ದಾರಲ್ಲ, ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾಗಿರುವಂತ ನಮ್ಮ ತೆರಿಗೆ ಹಣವನ್ನ ಮೊದಲು ತಂದು ಕೊಡ್ಲಿಕ್ಕೆ ಹೇಳಿ. ಸೆಂಟ್ರಲ್ ಗವರ್ಮೆಂಟ್, ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಪದೇ 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 ಅನ್ಯಾಯ ಮಾಡ್ತಾ ಇದೆ. ಆ ತೆರಿಗೆ ಹಣ ಮೊದಲು ನಮಗೆ ತಂದು ಕೊಡ್ಲಿಕ್ಕೆ ಹೇಳಿ, ಆಮೇಲೆ ಬೆಲೆ ಏರಿಕೆ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ಬೆಲೆ ಏರಿಕೆ ಸಮಯದಲ್ಲಿ ಜಾಸ್ತಿ ಇರುತ್ತಾರೆ. 1 ರೂಪಾಯಿ 1 ರೂಪಾಯಿ ಇರುತ್ತಾರೆ, 3 ರೂಪಾಯಿ 4 ರೂಪಾಯಿ ಇರುತ್ತಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ಜನರಿಗೆ ಬರೀ ಆಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅಥವಾ ನಾನು ಆರೋಪನೂ ಮಾಡ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆಗಳಾಗಬೇಕು. ಯಾಕಂತಂದ್ರೆ ನಾವು ಸಮರ್ಥನೆ ಮಾಡ್ಕೊಳ್ತೀನಿ ಅಂತ ಖಂಡಿತ ತಿಳ್ಕೊಳ್ಬೇಡಿ. ಬೇರೆ ರಾಜ್ಯ, ಎಲ್ಲಾ ರಾಜ್ಯಗಳನ್ನ ತಗೊಳ್ಳಿ, ಇಡೀ ದೇಶದಲ್ಲಿ ಹಾಲಿನ ಬೆಲೆ ಅತ್ಯಂತ ಕಡಿಮೆ ಇರೋದೇ ನಮ್ಮ ರಾಜ್ಯದಲ್ಲಿ. ಹೊರ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿನೇ ಅತ್ಯಂತ ಕಡಿಮೆ ಇರೋದು. ಸೊ ಇದ್ರ ಬಗ್ಗೆ ಎಲ್ರು ಚರ್ಚೆ ಮಾಡ್ಬೇಕಾಗತ್ತೆ ಹೊರತಾಗಿ ಯಾಕೆ ಹೆಚ್ಚಾಯ್ತು, ಯಾಕೆ ಕಡಿಮೆ ಆಯ್ತು ಅನ್ನೋದಕ್ಕಿಂತ ದಿನಮಾನನೇ ಕೆಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.